ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ 16ನೇ ಕಂತು ಯಾವಾಗ ಜಮಾ ಆಗ್ಬೋದು ಮತ್ತು ಅದರ ಜೊತೆಯಲ್ಲಿ ಅನ್ನಭಾಗ್ಯ ಯೋಜನೆಯ ಸೆಪ್ಟೆಂಬರ್ ತಿಂಗಳ ಹಣ ಮಾತ್ರ ಬಿಡುಗಡೆ ಆಗ್ತಾ ಇದೆಯಾ ಅಥವಾ ಅಕ್ಟೋಬರ್ ತಿಂಗಳ ಹಣ ಕೂಡ ಕೆಲವರಿಗೆ ಎರಡೆರಡು ತಿಂಗಳ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ, ಈ ಎಲ್ಲ ವಿಷಯಗಳ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ ನಾನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ, ಸುಮಾರು ಜನ ವೋಟ್ ಮಾಡಿದ್ದಾರೆ. ಅದರಲ್ಲಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು, 87% ಜನ ಕೇವಲ 1 ತಿಂಗಳ ಹಣ ಮಾತ್ರ ಜಮಾ ಆಗಿದೆ ಸರ್, 2 ತಿಂಗಳ ಹಣ ಜಮಾ ಆಗಿಲ್ಲ ಅಂತ ವೋಟ್ ಮಾಡಿದ್ದಾರೆ. ಇನ್ನು 13% ಜನ 2 ತಿಂಗಳು ಹಣನೂ ಕೂಡ ಅನ್ನಭಾಗ್ಯ ಹಣ ನಮಗೆ ಜಮಾ ಆಗಿದೆ ಅಂತ ಹೇಳಿ ವೋಟ್ ಮಾಡಿದ್ದಾರೆ. ಇದರಲ್ಲಿ ಒಂದು ಕನ್ಫ್ಯೂಷನ್ ಇದೆ. ಆಗಸ್ಟ್ ತಿಂಗಳ ಹಣ ಯಾರ್ಯಾರಿಗೆ ಬಂದಿರಲಿಲ್ಲ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ಹಣ ಬಂದಿರೋದನ್ನ ಕನ್ಫ್ಯೂಸ್ ಆಗಿಬಿಟ್ಟು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಭಾರಿ ಜನರು ಕಮೆಂಟ್ ಬರ್ತಾ ಇದೆ 2 ತಿಂಗಳ ಹಣ ಬಂದಿದೆ ಅಂತ. ನೀವು ನಾನೇನು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೀನಿ 2 ತಿಂಗಳು ಬಂದಿದೆಯಾ 1 ತಿಂಗಳು ಬಂದಿದೆಯಾ ಅಂತ, ಅದೇ ಕಮ್ಯುನಿಟಿ ಪೋಸ್ಟಲ್ಲೇ ಕಮೆಂಟ್ ಬಾಕ್ಸನ್ನು ನೀವು ಕೂಡ ಚೆಕ್ ಮಾಡ್ಬೋದು, ಓಕೆನಾ. ಮತ್ತು ಅಲ್ಲಿಗೆ ಇನ್ನು ಎಷ್ಟು ಜನರಿಗೆ ಹಣ ಜಮಾ ಆಗಿದೆ ಅಂತ ನೋಡೋದಕ್ಕೆ ಹೋದರೆ ಸುಮಾರು 40% ಹತ್ತತ್ರ ಜನರಿಗೆ ಈಗಾಗಲೇ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಜಮಾ ಆಗಿದೆ. ಅಕ್ಟೋಬರ್ದು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. ಯಾರು ಕೂಡ ವರಿ ಮಾಡುವಂಥ ಅಗತ್ಯ ಇಲ್ಲ, ಓಕೆನಾ. ಹಾಗಾಗಿ ನಿಮ್ಗೇನಾದರೂ ನಿಮ್ಮ ಜಿಲ್ಲೆಗೆ ಆರಂಭ ಆಗಿದೆಯಾ ಇಲ್ಲ ಅಂತ ನೋಡೋದಕ್ಕೆ ಹೋದರೆ ಬಹುತೇಕ ಜಿಲ್ಲೆಗಳಿಗೆ ಎಲ್ಲವೂ ಕೂಡ ಶುರುವಾಗಿದೆ. ಕೆಲವೊಂದು ಜಿಲ್ಲೆಗಳನ್ನು ಉಡುಪಿ ಇರ್ಬೋದು, ದಕ್ಷಿಣ ಕನ್ನಡ ಮತ್ತು ಮಂಡ್ಯ, ಶಿವಮೊಗ್ಗ, ಈ ಜಿಲ್ಲೆಗಳಿಗೆ ಮಾತ್ರ ಇನ್ನೂ ಕೂಡ ಸೆಪ್ಟೆಂಬರ್ ತಿಂಗಳ ಅನ್ನಭಾಗ್ಯ ಹಣ ಬಿಡುಗಡೆ ಆಗಿಲ್ಲ. ಅದನ್ನು ಹೊರತುಪಡಿಸಿ ನಿಮ್ಮ ಜಿಲ್ಲೆಗೂ ಹಣ ಬಂದಿದೆಯಾ ಇಲ್ಲ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ, ಓಕೆನಾ. ಗೃಹಲಕ್ಷ್ಮಿ 16ನೇ ಕಂತಿನ ಬಗ್ಗೆ ಹೇಳಬೇಕು ಅಂದರೆ ಸರ್ಕಾರದಿಂದ ಅಧಿಕೃತವಾಗಿ ಅಪ್ಡೇಟ್ ಯಾರೂ ಕೂಡ ಕೊಡ್ತಾ ಇಲ್ಲ. ಯಾಕೆಂದರೆ ಈಗ ಆಲ್ರೆಡಿ ನಿಮ್ಗೆ ಗೊತ್ತೇ ಇದೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗ ಹಾಸ್ಪಿಟ್ಲಲ್ಲಿ ಇರೋದ್ರಿಂದ ಅವರಿಂದ ಯಾವುದೇ ರೀತಿ ಹೊಸ ಅಪ್ಡೇಟ್ ಕೂಡ ಬಂದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಂದನೂ ಕೂಡ ಯಾವುದೇ ಮಾಹಿತಿ ಬಂದಿಲ್ಲ. ಬಟ್ ಆದರೆ ಈಗಿರುವಂಥ ಕೆಲವೊಂದು ಮೂಲದ ಮಾಹಿತಿ ಪ್ರಕಾರ ಈ ತಿಂಗಳಲ್ಲಿ ಗೃಹಲಕ್ಷ್ಮಿ 16ನೇ ಕಂತು ಜಮಾ ಆಗೋದು ಡೌಟ್, ಓಕೆನಾ, ಬಿಡುಗಡೆ ಆಗೋದು ಡೌಟ್ ಇದೆ. ಹಾಗಾಗಿ ಫೆಬ್ರವರಿ ತಿಂಗಳಲ್ಲೇ ಈ 16 ಮತ್ತು 17ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವಂತಹ ಸಾಧ್ಯತೆ ಇದೆ ಅಂಥೇಳಿ ಮಾಹಿತಿ ಬರ್ತಾ ಇದೆ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ನಿಮಗೇನಾದರೂ ಪೆನ್ಷನ್ ಹಣ ಬಿಡುಗಡೆ ಆಗಿದ್ದರೆ ಅಥವಾ ಅಕ್ಟೋಬರ್ದೇನಾದರೂ ಅನ್ನಭಾಗ್ಯ ಹಣ ಬಿಡುಗಡೆ ಆಗಿದ್ದರೆ, ಸೆಪ್ಟೆಂಬರ್ ಅಕ್ಟೋಬರ್ ಎರಡೂ ಬಿಡುಗಡೆ ಆಗಿದ್ದರೆ ನಿಮ್ಗೇನು ಹಣ ಜಮಾ ಆಗಿರುತ್ತೆ ಅದನ್ನು ಪಾಸ್ಬುಕ್ಕು ಅಥವಾ ನಿಮ್ಗೇನೋ ಮೆಸೇಜ್ ಬಂದಿರೋದನ್ನ ಸ್ಕ್ರೀನ್ಶಾಟ್ ಕಳಿಸಿ. ಇಲ್ಲಾಂದರೆ DBT ಕರ್ನಾಟಕ ಆ್ಯಪಲ್ಲಿ ಹಣ ಬಿಡುಗಡೆ ಆಗಿರುವ ಡೀಟೇಲ್ಸನ್ನು ನೀವು ವೀಕ್ಷಣೆ ಮಾಡ್ಬೋದು. ಅದರದ್ದೇ ಸ್ಕ್ರೀನ್ಶಾಟ್ ಕಳಿಸಿದ್ರು ಆಗುತ್ತೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಬಿಡುಗಡೆ ಆಗಿದ್ದರೆ, ಓಕೆನಾ. ದಯವಿಟ್ಟು ಕಳಿಸಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.